ಅತ್ತೆ ಅತ್ತೆ ಏನಮ್ಮ? ಅತ್ತೆ ಸಿದ್ದು ನೋಡಿದ್ರಾ? ರೂಮಲ್ಲಿ ಇದ್ದಾನಲ್ಲ? ಇಲ್ಲ ಅತ್ತೆ, ನಾನು ಸಿದ್ದು ರೂಮಿಂದಾನೆ ಬಂದೆ. ತುಂಬಾ ಹೊತ್ತಿಂದ ರೂಮಲ್ಲೂ ಇಲ್ಲ ಸಿದ್ದು. ರೂಮಲ್ಲಿ ಇಲ್ವಾ? ಎಲ್ಲೋದ? ರೀ, ಸಿದ್ದು ರೂಮಲ್ಲಿ ಇಲ್ವಂತೆ. ಒಂದು ಫೋನ್ ಮಾಡಪ್ಪ. ಎತ್ತಗೊಂಡಮ್ಮ ಇಷ್ಟೊತ್ತಲ್ಲಿ? ಗೊತ್ತಿಲ್ಲ ಮಾವ, ತುಂಬಾ ಹೊತ್ತಿಂದ ಸಿದ್ದು ಮನೆ ಹತ್ರನೂ ಎಲ್ಲೂ ಕಾಣ್ತಿಲ್ಲ. ಅಲ್ಲ ಕಣಮೆ, ಒತ್ತಲ್ಲಿ ಎತ್ತಗ ಹೋಗ್ಬೇಡ ಅಂತ ಎಷ್ಟು ಬಡ್ಕೊಂಡ್ರು ಕೇಳಕ್ಕೆ ಇಲ್ವಲ್ಲ ನನ್ನ ಮಗ. ಏಯ್ ಮರ್ಗೋಡ, ನಿನ್ಗೇನಾದ್ರು ಹೇಳ್ಬಿಟ್ಟು ಹೋಗೋನಿಲ್ಲ ಅವನು? ಇಲ್ಲಪ್ಪಯ್ಯ, ಸಂದೇನು ನನ್ನ ಕಣ್ಣು ಕಂಡೇ ಇಲ್ಲ ಅವನು. ಬಡ್ಡಿ ಆಯ್ದ ಮನೆಗೆ ಬರಲಿ, ಕಾಲು ಮುಡ್ದು ಕೂಡ್ಸ್ಬಿಡ್ತೀನಿ ಇವತ್ತು. ಅವನೇ ಬರ್ತಾ ಇದ್ದಾನೆ, ಕೇಳಿ. ಲೈ ಸಿದ್ದೇಗೌಡ, ಬಲ್ಲ ಇಲ್ಲಿ. ಏನಪ್ಪಾಜಿ? ಎತ್ತಕ್ಲ ಹೋಗಿದ್ದೆ ಇಷ್ಟೊತ್ತಲ್ಲಿ? ಇಲ್ಲೇ ಹುಡುಗರ ಜೊತೆ ಈಚೆ ಹೋಗಿದ್ದೆ. ಯಾಕಪ್ಪಾಜಿ? ಯಾಕೆ ಎಲ್ಲರೂ ಹಿಂಗಿದ್ದೀರಿ? ಇಷ್ಟೊತ್ತಲ್ಲಿ ಆಚೆ ಹೋಗ್ಬೇಡ ಅಂತ ನಿಮ್ಮಪ್ಪ ನಿಂಗೆ ಎಷ್ಟು ಸಾರಿ ಹೇಳಿದ್ದಾರೆ. ನಿನ್ ಮನೇಲಿಲ್ಲ ಅಂತ ನಮ್ಗೆಲ್ಲ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಅಯ್ಯೋ ಅವ, ನಾನೇನು ಚಿಕ್ಕ ಮಗುವೆ? ದಾರಿ ತಪ್ಪಿಸ್ಕೊಂಡೇ ಇಲ್ಲ ಯಾರಾದ್ರೂ ಎತ್ಕೊಂಡು ಹೊಂಟೋತಾರೆ. ಎಂತ ಮಾತಾಡ್ತೀಯೋ ಇಷ್ಟೊತ್ತಲ್ಲಿ? ಮಾಡ್ತಾನೆ ಕಣಮೆ, ಆಡ್ದೆ ಇನ್ನೇನು ಮಾಡ್ತಾನೆ ಹೇಳು? ಅವನಿಗೂ ಮದುವೆ ಆಗಿ ಮಕ್ಕಳಾಯ್ತಾವಲ್ಲ, ಆಗ ಗೊತ್ತಾಯ್ತದ ಕಷ್ಟ ಏನು ಅಂತ. ಅಯ್ಯೋ ಅಪ್ಪಾಜಿ, ಏಯ್ ಅಯ್ಯನೂ ಇಲ್ಲ ಅವನೂ ಇಲ್ಲ, ನಾಳೆಯಿಂದ ಎಲ್ಲೋ ಬೇಡ ಮನೇಲಿ ಇರಾಟೆಯ. ಅಪ್ಪಾಜಿ ಇಷ್ಟು ದಿನ ಓಡಾಡ್ತಿರ್ನಿಲ್ವೇ? ಏನಾಯ್ತದೆ ಬುಡಿ? ಇಷ್ಟು ದಿನ ಬೇರೆ ಈಗ ಬೇರೆ. ನಿನಗೆ ಮದುವೆ ಸೆಟ್ ಆಗಿದೆ, ಹಂಗೆಲ್ಲ ಒಬ್ಬನೇ ಎಲ್ಲೂ ಹೋಗ್ಬಾರ್ದು ಮಗನೆ. ಇನ್ಮೇಲೆ ಎಲ್ಲೂ ಹೋಗಕ್ಕೆ ಕೇಳ್ಕೊಂಡು ಬಿಡಮ್ಮೆ. ಏಯ್ ಸಿದ್ದೇಗೌಡ, ನಾಳೆಯಿಂದ ಏನೇ ಕೆಲಸ ಆದ್ರೂ ಮರ್ಗವನಿಗೆ ಹೇಳು, ಅವ್ನು ಮಾಡ್ತಾನೆ. ನೀನು ಎಲ್ಲೂ ಹೋಗ್ಬೇಡ, ಮನೇಲಿ ಇರ್ಬೇಕು ಆಟೆಯ. ಅಲ್ಲ ಅಪ್ಪಾಜಿ, ಅದು ಲೈ ಹೇಳ್ದಷ್ಟು ಬಾಯಿ ಮುಚ್ಕೊಂಡು ಮಾಡ್ಲಾ? ನಡೀಮಿ, ಉಣ್ಣಕ್ಕೆ ಏನಾದ್ರು ಕೊಡು. ಎಲ್ಲೂ ಹೋಗ್ಬೇಡಕ್ಕಲ್ಲ, ಏನಾದ್ರು ಇದ್ರೆ ನಂಗೆ ಹೇಳು, ನಾನು ಮಾಡ್ತೀನಿ. ಏನ್ ಸಿದ್ದು ಇದು ಹೀಗಾಗೋಯ್ತಲ್ಲ? ಈಗ ನೀವು ಮನೆಯಿಂದ ಹೊರಗಡೆನೆ ಹೋಗೋ ಹಾಗಿಲ್ಲ ಅಂತ ಅಂದ್ಬಿಟ್ರೆ ನೀವು ಭಾವನಾ ಅವ್ರನ್ನ ಹೇಗೆ ಮೀಟ್ ಮಾಡ್ತೀರಾ? ನಿಮ್ಮ ಮನಸ್ಸಲ್ಲಿ ಇರೋದೆಲ್ಲ ಅವ್ರ ಹತ್ರ ಹೇಗೆ ಹೇಳ್ಕೊತೀರಾ? ಏನ್ ಮಾಡ್ತೀರಾ ಸಿದ್ದು ಈಗ? ಅದೇ ನನ್ಗೊಂದು ಗೊತ್ತಾಯ್ತಲ್ಲ ಅದಕ್ಕೆ ಅಂತ ಸಹಾಯ ಮಾಡುವ ಅದು ಯೋಚನೆ ಮಾಡಿರಿ. ಅಕ್ಕ, ಜಾನು ನೀನೇನಿಲ್ಲಿ? ನಿದ್ದೆ ಬರಲಿಲ್ವಾ? ಇಲ್ಲ, ನಾನಿವತ್ತು ನಿಮ್ಮ ಜೊತೆ ಇಲ್ಲೇ ಮಲ್ಕೊಳ್ಳೋಣ ಅಂತ ಬಂದೆ. ಜಾನು, ನೀನು ನಮ್ಮ ಜೊತೆ ಮಲಗಿದ್ರೆ ಜಯಂತ್ ಅವ್ರಿಗೆ ಬೇಜಾರಾಗಲ್ವಾ? ಅದೇ ಮತ್ತೆ, ಹಾಗೆಲ್ಲ ಏನೂ ಇಲ್ಲ. ಅವರೇ ನನ್ನ ಇಲ್ಲಿ ಮಲ್ಕೊ ಅಂತ ಕಳಿಸಿದ್ದು. ಅವ್ರು ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಿನ್ನ ಜೊತೆ ಇದ್ರೆ ನಾನು ಖುಷಿ ಆಗ್ತೀನಿ ಅಂತ ಗೊತ್ತು, ಅದಕ್ಕೆ ಅವರೇ ಕಳಿಸಿದ್ರು. ಜಾನು, ನೀನು ನಿಜವಾಗ್ಲೂ ಈ ವಿಷಯದಲ್ಲಿ ಅದೃಷ್ಟವಂತೆ ಕಣೆ. ಎಷ್ಟು ಜನರಿಗೆ ಹೆಂಡತಿ ಮನ್ಸು ಅರ್ಥ ಮಾಡ್ಕೊಳ್ಳುವಂಥ ಗಂಡ ಸಿಗ್ತಾನೆ ಹೇಳು? ಹೌದು ಅಕ್ಕ, ಆದರೂ ಅವ್ರನ್ನ ಒಂದೊಂದ್ಸತಿ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ ಗೊತ್ತಾ? ಹೋಗ್ತಾ ಹೋಗ್ತಾ ಎಲ್ಲ ಅರ್ಥ ಆಗುತ್ತೆ ಬಿಡು. ಅಯ್ಯೋ ನೋಡು, ನನ್ನ ಖುಷಿ ಇಷ್ಟು ಬೇಗ ಮಲಗ್ಬಿಟ್ಲು. ಮಕ್ಕಳಂದ್ರೇ ಇಷ್ಟ ಅಲ್ವಾ ಅಕ್ಕ? ಅವ್ರಿಗೆಲ್ಲ ಏನು ಯೋಚನೆ ಇರುತ್ತೆ ಹೇಳು? ದಿನ ಮೇಲೆ ತಲೆ ಇದ್ದ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ. ಆದರೆ ನಮ್ಗಳಿಗೆ ಸಾವಿರಾರು ಯೋಚನೆಗಳು, ನಿದ್ದೆನೇ ಬರಲ್ಲ. ಅದು ಸರಿ, ಅಪ್ಪ ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಜಾನು. ಆದರೆ ಅಪ್ಪಂಗೆ ರಿಟೈರ್ಮೆಂಟ್ ಆಯಿತು ಕಣೆ. ಏನೇ ಹೇಳ್ತಿದ್ಯಾ ಅಕ್ಕ? ಅಪ್ಪಂಗೆ ರಿಟೈರ್ಮೆಂಟ್ ಆಯ್ತಾ? ಯಾರು ನನಗೇನು ಹೇಳಲೇ ಇಲ್ಲ. ಅವ್ರ ರಿಟೈರ್ಮೆಂಟ್ಗೆ ಇನ್ನೂ ಟೈಮ್ ಇತ್ತು ಅಲ್ವಾ? ಹೌದು ಜಾನು, ಆದರೆ ವಯಸ್ಸಾಗಿದೆ ಅಂತ ಅವ್ರ ಕಂಪನಿ ಕಡೆಯಿಂದ ಬೇಗ ರಿಟೈರ್ಮೆಂಟ್ ಕೊಟ್ಬಿಟ್ರು. ಆದರೆ ಈ ವಿಷಯ ಯಾರಿಗೂ ಹೇಳಿದೆ ಅಪ್ಪ ಆಟೋ ಓಡಿಸ್ಕೊಂಡು ಸಂಪಾದನೆ ಮಾಡ್ತಿದ್ರು. ಈ ವಿಷಯ ಮನೆಯವ್ರಿಗೆಲ್ರಿಗೂ ಗೊತ್ತಾದ ಮೇಲೆ ದೊಡ್ಡ ರಂಪ ರಾಮಾಯಣನೇ ಆಯಿತು. ಈಗ ಎಲ್ಲ ಸಮಾಧಾನವಾಗಿದೆ. ಆದರೆ ಸಂತೋಷಣ್ಣ, ಹರೀಶು ಅಪ್ಪನ ನೋಡೋ ರೀತಿನೇ ಬದಲಾಗಿದೆ. ಅವರು ಇಷ್ಟು ವರ್ಷ ನಮಗೋಸ್ಕರ ದುಡ್ದಿದ್ದನ್ನ ಮರೆತು ಹೇಗೋ ನಡ್ಕೋತಿದ್ದಾರೆ ಕಣೆ. ಯಾಕೆ ನೀವು ಯಾರೂ ಒಂದ್ಸತಿನೂ ನಂಗೆ ಇದ್ರ ಬಗ್ಗೆ ಹೇಳಲಿಲ್ಲ? ಮದುವೆ ಆಗಿದ ತಕ್ಷಣ ನನ್ನ ದೂರ ಮಾಡ್ತಿದ್ದೀರಾ ಅಲ್ವಾ? ಹಾಗಿಲ್ಲ ಜಾನು. ನೋಡು, ನೀನಿಲ್ಲಿ ಖುಷಿಯಾಗಿರ್ತೀಯ, ಆವಾಗ ಇಂಥ ವಿಷಯ ಹೇಳಿದ್ರೆ ನಿನಗೆ ಬೇಜಾರಾಗುತ್ತಲ್ವಾ?
ನೋಡು ಈಗಲೂ ಅಷ್ಟೆ, ನಾನು ಹೇಳಿದ ತಕ್ಷಣ ನೀನು ಎಷ್ಟು ಬೇಜಾರು ಮಾಡ್ಕೊಂಡಿದ್ಯಾ ಅಂತ, ಅದಕ್ಕೆ ಹೇಳಲಿಲ್ಲ ಕಣೆ. ಸರಿ ಬಿಡು, ನೀನು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡ, ಎಲ್ಲ ಸರಿ ಹೋಗುತ್ತೆ. ಅದಿರಲಿ, ನಿನ್ನ ಮದುವೆ ಬಗ್ಗೆ ಏನು ಯೋಚನೆ ಮಾಡಿದ್ಯಾ? ಸಾರಿ, ನಾನು ಈ ಟೈಮಲ್ಲಿ ಈ ವಿಷಯ ಕೇಳಬಾರ್ದಿತ್ತು. ಇಲ್ಲ ಜಾನು, ಆದರೆ ನನಗೀಗ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಕಣೆ. ಆಮೇಲೆ ಅಕ್ಕ, ವೆಂಕಿ ಅಣ್ಣ ಮತ್ತು ಅದಕ್ಕೆ ಜೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು ಜಾನು, ಅದರಲ್ಲೂ ಅದಕ್ಕೆ ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ನಮ್ಮ ಮನೆಗೆ ತಕ್ಕ ಸೊಸೆ. ಚಿಕ್ಕಿ, ನೀವೆಲ್ರ ಬಗ್ಗೆ ಕೇಳ್ತಾ ಇದ್ದೀರಾ, ಆದ್ರೆ ನನ್ನ ಬಗ್ಗೆ ಏನು ಕೇಳ್ತಾ ಇಲ್ಲ. ಕಳ್ಳಿ, ನೀನು ಇನ್ನೂ ಮಲಗಿಲ್ವಾ? ಕದ್ದು ನಾವೇನು ಮಾತಾಡ್ತಾ ಇದ್ದೀವಿ ಅಂತ ಕೇಳಿಸ್ಕೊತಿದ್ಯಾ? ಯಾಕೋ ನೀವ್ ಮಾತಾಡೋದನ್ನ ನೇರವಾಗಿ ಕೇಳಿಸ್ಕೊತಾ ಇದ್ದೆ. ನೋಡಿದ್ಯಾಕ, ಇನ್ಮೇಲೆ ಇವಳು ಮುಂದೆ ಮಾತಾಡುವಾಗ ಹುಷಾರಾಗಿ ಮಾತಾಡು. ಎಲ್ಲರ ಹತ್ರ ಕೇಳಿಸ್ಕೊಂಡು ಬೇರೆಯವ್ರ ಹತ್ರ ಎಲ್ಲ ಹೇಳ್ಬಿಡ್ತಾಳಷ್ಟೇ. ಕಳ್ಳಿ. ಖುಷಿ ಯಾಕೆ ನನ್ನ ಜಾನ್ವಿ ಅವರನ್ನ ಕರ್ಕೊಂಡು ಮಲ್ಕೊಂಡಿದ್ದಾಳೆ? ಇದು ಸರಿ ಕಾಣಿಸ್ತಾ ಇಲ್ಲ. ನಾನು ಮಾತ್ರ ನನ್ನ ಜಾನ್ವಿ ಅವ್ರನ್ನ ಹಾಗೆ ಪ್ರೀತಿಸ್ಬೋದು. ನನ್ನ ಚಿನ್ನು ಮರಿ ಎಂಥ ತಪ್ಪು ಮಾಡ್ತಿದ್ದಾರೆ ಅಂತ ನಿಮಗೆಲ್ಲ ಕಾಣಿಸ್ತಾ ಇದೆಯಾ? ಹೌದು, ನಾನೇ ಹೇಳಿದೆ ನಿಮ್ಮ ಅಕ್ಕನ ಜೊತೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಂತ ನಾನು ಹೇಳಿದೆ. ಹೌದು, ಅಷ್ಟಕ್ಕೆ ನಾನು ಬಿಟ್ಟೆ ಹೋಗ್ಬಿಡೋದಾ? ಫೈನ್ ಅವ್ರು ಅದನ್ನು ಹೇಳಿದ್ರು, ಆಯ್ತು. ನಾನೇನೋ ಬರೀ ಉಪಚಾರಕ್ಕೆ ಅಂತ ಹೇಳಿದ್ನಪ್ಪ. ಈಗ ನಾನು ಒಬ್ಬಟ್ಟಿಯಾಗಿ ಬಿಟ್ಟು ಹೋಗೋದು ಎಷ್ಟು ಸರಿ? ಅಂದರೆ ಜಾನ್ವಿ ಅವ್ರಿಗೆ ನನ್ನ ಬಗ್ಗೆ ಪ್ರೀತಿ ಇಲ್ವಾ? ಅವ್ರಿಗೆ ನನ್ನ ಬಗ್ಗೆ ಕನ್ಸರ್ನ್ ಇಲ್ವಾ? ನೋ 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 ನೋಡಿ, ಬಂದಿರೋರು ಇವತ್ತಲ್ಲ ನಾಳೆ ಹೋಗೇ ಹೋಗ್ತಾರೆ. ದೇವ್ರಿಗೂ. ಆದರೆ ಜಾನ್ವಿ ಅವರು ಇಲ್ಲಿರೋವರೆಗೂ ನನ್ನ ಚಿನ್ನು ಮರಿ. ನಾನು ಬೇಜಾರು ಮಾಡ್ಕೊಂಡಿದ್ದೀನಿ ಅಂತ ನೀವ್ಯಾರು ಬೇಜಾರು ಮಾಡ್ಕೋಬೇಡಿ. ನೋಡಿ, ನಾನು ಹೇಗೆ ನನ್ನ ನಾಟಕ ಮಾಡ್ಕೊಂಡಿದ್ದೀನೋ ನೀವು ಹಾಗೆ ಇರಬೇಕು. ಇಲ್ಲಿ ಏನು ನಡೀತಾ ಇದೆ, ನಾವು ಹೇಗಿರ್ತೀವಿ, ಈ ಯಾವ ವಿಷಯನೂ ಚಿನ್ನು ಮರಿ ಯಾರಿಗೂ ಹೇಳಬಾರ್ದು. ಹಾಗೆ ನೀವು ನೋಡ್ಕೋಬೇಕು, ಸರಿನಾ? ನಾನು ನಿಮ್ಮನ್ನೆಲ್ಲ ನಂಬಿ ಅವ್ರು ನಿಮ್ಮ ಹತ್ರ ಬಿಟ್ಟು ಹೋಗ್ತಾ ಇದ್ದೀನಿ.
ನನ್ನ ಮಾತು ನಡೆಸ್ಕೊಡ್ತೀರಾ ಅಲ್ವಾ? ಬಾ ಚೆಲ್ವಿ, ದೇವ್ರ ಹತ್ರ ದೀಪ ಹಚ್ಚಿ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಮ್ಮ. ಅತ್ತೆ, ಆಶೀರ್ವಾದ ಮಾಡಿ. ಚೆನ್ನಾಗಿರಮ್ಮ. ಪುಟ್ಟು ಚೆಲ್ವಿನೋ ಪುಟ್ಟು ವೆಂಕಿನೋ ನಮ್ಮ ಮನೆಗೆ ಬೇಗ ಬರ್ಲಿ. ಅಕ್ಕ, ಅಯ್ಯಪ್ಪ ಬೇಡಮ್ಮ, ಅತ್ತೆ ಆಶೀರ್ವಾದ ತಗೊಂಡಿಲ್ಲ, ಸಾಕು. ಚೆನ್ನಾಗಿರು. ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಮಕ್ಕಳ ಥರ ಸೊಸೇಂದರ್ನ ಆ ದೇವ್ರ ನಮ್ಮ ಮನೆಗೆ ಕಳಿಸಿದಾನೆ. ಅವನಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆನೆ. ಪುಣ್ಯ ನಿಮ್ದಷ್ಟೇ ಅಲ್ಲ ಅತ್ತೆ, ನಮ್ಮದು ಕೂಡ. ಅಮ್ಮನಂಗೆ ಅತ್ತೆ ಎಲ್ಲೂ ಸಿಗಕ್ಕಿಲ್ಲ. ಸರಿಯಾಗಿ ಹೇಳ್ದೆ ಚೆಲ್ವಿ. ಚೆಲ್ವಿ, ಈ ಮನೇಲಿ ವೀಣಾ ಹೇಗೆ ಎಲ್ಲ ಜವಾಬ್ದಾರಿನೂ ನಿಭಾಯಿಸ್ಕೊಂಡು ಹೋಗ್ತಾಳೋ ನೀನು ಹಾಗೆ ನಿಭಾಯಿಸ್ತೀಯ ಅನ್ನೋ ನಂಬಿಕೆ ನನಗಿದೆ. ನೀವಿಬ್ರು ಒಡ ಹುಟ್ಟಿರೋರ್ ಥರ ಯಾವತ್ತೂ ಹೊಂದಾಣಿಕೆಯಿಂದ ಇರಬೇಕು, ಸರಿನಾ? ಸರಿ ಅತ್ತೆ, ನೀವು ಹೆಂಗೆ ಹೇಳ್ತೀರೋ ಹಂಗೆ. ವೆಂಕಣ್ಣ, ನೀವಾ? ಏನು ಒಬ್ಬರೇ ಬಂದ್ಬಿಟ್ಟಿದ್ದೀರಾ? ಅಕ್ಕವ್ರು ಬರ್ಲಿಲ್ವೇ? ನಿಮ್ದು ಅಕ್ಕವರು ಬರ್ಲಿಲ್ವೇ? ಓ, ಮನೇಲಿ ಎಲ್ಲ ಕೆಲಸ ಮಾಡ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಬರ್ತಾರೆ ಅಂತನಾ? ಸರಿ ಸರಿ. ವೆಂಕಣ್ಣ, ಭಾವನ ಅವರು ಎಲ್ಲಿ? ನಾನು ಮನೆ ಹತ್ರ ಹೋಗಿ ನೋಡಿದೆ, ಎಲ್ಲೂ ಕಾಣಿಸ್ಲಿಲ್ಲ, ಅದಕ್ಕೆ ಕೇಳ್ತವನಿ ಎಲ್ಲಿ. ಓ, ನಿಮ್ ಚಿಕ್ಕ ತಂಗಿ ಮನೆಗೆ ಹೋಗಿದಾರಾ? ಯಾವಾಗ ಬಂದರು? ಅಯ್ಯೋ, ನನ್ನ ಕಂಪ್ನಿ ನೋಡಕ್ಕೆ ಇನ್ನೂ 4-5 ದಿನ ಕಾಯ್ಬೇಕೆ? ಹಲೋ ಸಿದ್ದೇಗೌಡ, ಎಲ್ಲಿದ್ದಿಲ್ಲ ನೀನು? ಯಾಕಪ್ಪಾಜಿ, ಏನಾಯ್ತು? ಲೈ, ಒಂದು ಗಳಿಗೆನೂ ಮನೇಲಿ ಇರಕ್ಕಿಲ್ಲ ಅಂತೀಯಲ್ಲ ನೀನು. ಎಷ್ಟಿಂತ ಹೇಳ್ಬೇಕಲ್ಲ ನಿನ್ಗೆ ಎಲ್ಲೂ ಹೋಗ್ಬೇಡ ಅಂತ? ಅದೇನಂತ ಗನಂದಾರಿ ಕೆಲಸ ಇದ್ದತ್ ನಿನ್ಗೆ? ನಾನು ದೇವಸ್ಥಾನಕ್ಕೆ ಬಂದೀವನಪ್ಪಾಜಿ. ಅದೇನ್ ಗಂಡು ಮಗ ಅಂತ ಹುಟ್ಬಿಟ್ಲ ನೀನ್ ಲೈ. ಯಾವಾಗ ಕೇಳಿದ್ರು ದೇವಸ್ಥಾನ ಅಂತಿರ್ತಿಯಲ್ಲ. ಸರಿ, ಇನ್ನೊಂದು ಕೆಲಸ ಮಾಡೋ, ನಿಮ್ಮ ಅತ್ತೆ ಮಾವ ಲಗ್ನ ಪತ್ರಿಕೆ ತಗೊಂಡು ಮನೆಗೆ ಬರ್ತಾವ್ರೆ. ನೀನ್ ಎಲ್ಲಿದ್ರು ಮದುವೆ ಬಿಡಿ ಬಂದ್ಬಿಡು. ಸರಿ ಅಪ್ಪಾಜಿ, ಬರ್ತೀನಿ. ಸರಿನಾ, ನಾನು ಬರ್ತೀನಿ. ಅಕ್ಕ, ಹೊಟ್ಟೆ ತುಂಬ ತಿಂದೆ, ನಿಂಗೆ ಅಂತ ರೈಸ್ ಬಾತ್ ಮಾಡಿದ್ದೀನಿ. ಜಾನು, ನನಗೋಸ್ಕರ ಯಾಕೆ ಇಷ್ಟೆಲ್ಲ ತೊಂದರೆ ತಗೊಂತಿದ್ಯಾ? ಅದೇ ಮತ್ತೆ, ಇದು ತೊಂದರೆ ಏನ್ ಬಂತು? ಎಲ್ಲೂ ಹೋಗೋಳಲ್ಲ ನೀನು, ಅಂಥದ್ರಲ್ಲಿ ನಮ್ಮ ಮನೆಗೆ ಬಂದಿದ್ಯಾ. ಇಷ್ಟು ಮಾಡದೇ ಇರೋಕ್ಕಾಗತ್ತಾ?
ತಿನ್ನು ತಿನ್ನು. ಖುಷಿ ಪುಟ್ಟ, ನಿಮಗೆ ಬ್ರೆಡ್ಡು ಜಾಮು ಅಂದ್ರೆ ಇಷ್ಟನಾ? ತುಂಬಾ ಇಷ್ಟ ಚಿಕ್ಕು. ಹಾಗಾದ್ರೆ ನಾನು ನಿಮ್ಗೆ ಇವತ್ತು ಬ್ರೆಡ್ ಜಾಮ್ ಮಾಡ್ಕೊಡ್ತೀನಿ, ಓಕೆನಾ? ರೀ, ಇಷ್ಟೆಲ್ಲ ರೈಸ್ ಬಾತ್ ಮಾಡಿದ್ದೀನಿ, ಮತ್ತೆ ಇದೆಲ್ಲ ಯಾಕೆ? ಸುಮ್ಮನೆ ಇರಬೇಡ, ಅವಳ ಹತ್ರನೇ ತಿನ್ಲಿ. ಚಿನ್ನುಮರಿ, ಖುಷಿನ್ ನೋಡಿದ್ರೆ ಅವಳಿಗೆ ರೈಸ್ ಬಾತ್ ಅಷ್ಟೊಂದು ಇಷ್ಟ ಇಲ್ಲ ಅಂತ ಅನ್ಸತ್ತಪ್ಪ. ಈಗ ತಾನೇ ಬ್ರೆಡ್ ಜಾಮ್ ಇಷ್ಟ ಅಂತ ಹೇಳಿದ್ರಲ್ವಾ, ಮಕ್ಳಿಗೆ ಯಾವ್ದು ಇಷ್ಟನೋ ಅದು ಮಾಡ್ಕೊಡೋದು ಒಳ್ಳೇದು ಅಲ್ವಾ ಖುಷಿ? ಕರೆಕ್ಟ್ ಚಿಕ್ಕು. ಹೌದು, ನೀವು ಡೈಲಿ ಬ್ರೆಡ್ ಜಾಮ್ ತಿಂತೀರಾ? ನಿಮ್ ಚಿಕ್ಕಿ ಬರೋಕ್ ಮುಂಚೆ ನಾನು ದಿನ ಬರೀ ಬ್ರೆಡ್ ಜಾಮೇ ತಿಂತಿದ್ದೆ. ಆದ್ರೆ ಈಗ ನೋಡಿ, ಚಿಕ್ಕಿ ಬಂದ್ಮೇಲೆ ರುಚಿಯಾಗಿ ಏನೇನೋ ಮಾಡ್ಕೊಡ್ತಾರೆ. ಆದ್ರೆ ಖುಷಿ, ನಿಮ್ಮನೇಲಿ ನಿಂಗೆ ಬ್ರೆಡ್ ಜಾಮ್ ಕೊಡಲ್ವಾ? ಬರೀ ಬ್ರೆಡ್ ತಿಂತೀನಿ, ಜಾಮ್ ಕೇಳಿದ್ರೆ ಕೊಡಲ್ಲ. ಯಾಕೆ? ಯಾಕೆಂದ್ರೆ ಮಕ್ಕಳು ಜಾಸ್ತಿ ಸ್ವೀಟ್ ತಿನ್ಬಾರ್ದು ಅಂತಾರೆ. ಹೌದು, ಇವಳ ಮುಂದೆ ಜಾಮ್ ಬಾಟ್ಲ್ ಇಟ್ಬಿಟ್ರೆ ಒಂದೇ ದಿವಸದಲ್ಲಿ ಖಾಲಿ ಮಾಡ್ಬಿಡ್ತಾಳೆ. ಅದಕ್ಕೆ ನಾವ್ ಹಾಗೆ ಮಾಡೋದು ಅಲ್ವಾ? ಚೆನ್ನಾಗಿರುತ್ತಲ್ವಾ, ಅದಕ್ಕೆ ತಿಂತೀನಿ. ಖುಷಿ, ಹಾಗಾದ್ರೆ ನೀನು ಇಲ್ಲೇ ನಮ್ ಜೊತೆನೆ ಇದ್ಬಿಡು. ನಾನು ದಿನಾ ಬ್ರೆಡ್ ಜಾಮ್ ಮಾಡ್ಕೊಡ್ತೀನಿ, ಓಕೆ? ಇಲ್ಲಪ್ಪ, ನನ್ ಭಾವನಮ್ಮನ್ ಬಿಟ್ಟು ಎಲ್ಲಿಗೂ ಬರಲ್ಲ. ನೋಡಿದ್ಯಾಕ, ಈಗಲೂ ಎಷ್ಟು ಒಳ್ಳೆ ಬುದ್ಧಿ ಇದೆ ಮುದ್ದುಗೆ. ಬಿಡು, ದೊಡ್ಡೋಳಾದ್ಮೇಲೆ ನಿನ್ನ ಚೆನ್ನಾಗಿ ನೋಡ್ಕೋತಾಳೆ. ಭಾವನಾ ಅವರೇ, ಇವತ್ತು ನಾನು ಖುಷಿನ ಆಫೀಸಿಗೆ ಕರ್ಕೊಂಡು ಹೋಗ್ಬೋದಾ? ಆಫೀಸ್ಗ ನಾನಾ? ನಾನು ನೀನು ಆಫೀಸ್ಗೆ ಹೋದ್ರೆ ಇವರಿಬ್ರು ಇಲ್ಲಿ ಆರಾಮಾಗಿ ಮಾತಾಡ್ಕೋತಾರೆ. ಅಯ್ಯೋ ಬೇಡ, ಇವಳು ತುಂಬಾ ತರ್ಲೆ, ಕಡೆಯಲ್ಲಿ ಕೂತ್ಕೊಳ್ಳಲ್ಲ, ಏನೋ ಒಂದು ಮಾಡ್ತಾನೆ ಇರ್ತಾಳೆ. ನಿಮಗೆ ಕೆಲಸ ಮಾಡಕ್ಕೆ ಬಿಡಲ್ಲ. ಅರೆ, ಮಕ್ಕಳ ಜೊತೆಗಿದ್ಮೇಲೆ ಕೆಲಸ ಮಾಡಕ್ಕೆ ಯಾರು ಮನ್ಸು ಬರುತ್ತೆ ಹೇಳಿ? ಹೇಗೋ ಆಫೀಸ್ನಲ್ಲಿ ಒಂದು ಲೀನ್ ಪೀರಿಯಡ್ ಇದೆ, ಹಿಂಗೆ ಹೋಗಿ ಹಂಗೆ ಕರ್ಕೊಂಡ್ಬಂದ್ಬಿಡ್ತೀನಿ. ಆ್ಯಂಡ್ ಡೋಂಟ್ ವರಿ, ನಾನು ಖುಷಿನ ಹುಷಾರಾಗಿ ನೋಡ್ಕೋತೀನಿ. ನಾನು ಚಿನ್ನು ಮುರಿನ ತಬ್ಕೊಂಡಿದ್ಯಾ ಅಂದಮೇಲೆ ನಿನ್ನ ಸುಮ್ಮನೆ ಬಿಡೋದಕ್ಕಾಗತ್ತಾ? ಓಕೆ ಖುಷಿ, ಹೋಗೋಣ. ಸರಿನಾ? ಬಾಯ್ ಮಾಡ್ಬೇಡ. ಬಾಯ್. ನೋಡಿದ್ಯಾ, ಅವ್ರ ಜೊತೆ ಸೇರ್ಕೊಂಡ್ರೆ ಇವರು ಮಕ್ಳ ತರ ಆಗ್ಬಿಡ್ತಾರೆ. ಅದಕ್ಕೆ ನಾನು ಹೇಳೋದು, ಆದಷ್ಟು ಬೇಗ ನೀನು ಒಂದು ಮುದ್ದಾದ ಮಗುನ ಅವ್ರ ಕೈಯಲ್ಲಿ ಕೊಟ್ಬಿಡು ಅಂತ. ಅಕ್ಕ, ಕಾಫಿ ತಗೊಂಡ. ಥ್ಯಾಂಕ್ ಯು. ಅಕ್ಕ, ರಾತ್ರಿಗೆ ಅಡುಗೆ ಏನು ಮಾಡಲಿ? ಏನಾದರೂ ಮಾಡು ಜಾನು. ಇಲ್ಲ, ನೀನು ಹೇಳು, ನೀನು ಏನು ಬೇಕು ಅಂತ ಅದನ್ನೇ ಮಾಡ್ತೀನಿ. ಸರಿ, ತರಕಾರಿ ಎಲ್ಲ ಹಾಕಿ ಹುಳಿ ಮಾಡಿ ನೀನು ಪಲ್ಯನೂ ಮಾಡೋಣ. ಹಾಂ, ನಾನು ಹೆಲ್ಪ್ ಮಾಡ್ತೀನಿ. ಸರಿ ಹಾಗಿದ್ರೆ. ಅಯ್ಯೋ, ಮನೇಲಿ ತರಕಾರಿಗಳೆಲ್ಲ ಖಾಲಿ ಆಗೋಗಿದೆ ಕಣೆ. ಅಯ್ಯೋ, ಅಷ್ಟೇ ತಾನೇ. ಬಾ, ಮಾರ್ಕೆಟಿಗೆ ಹೋಗಿ ತೊಗೊಂಬರೋಣ. ಇಲ್ಲಿ ಹತ್ರದಲ್ಲಿ ಮಾರ್ಕೆಟ್ ಎಲ್ಲಿದೆ? ಮಾರ್ಕೆಟ್ಗಾ? ಅಯ್ಯೋ, ಯಾಕೆ ಜಾನು, ಮಾರ್ಕೆಟ್ ಅಂದಿದ ತಕ್ಷಣ ಹೀಗಾಗ್ಬಿಟ್ಟೆ? ತುಂಬ ದೂರ ಇದೆಯಾ? ಇಲ್ಲ ಕಣೆ, ಇಲ್ಲೇ ಹತ್ರದಲ್ಲೇ ಇದೆ. ಹಾಗಿದ್ರೆ ಬಾ, ಹೋಗಿ ಬರೋಣ. ನೀನು ದಿನ ತರಕಾರಿ ತಗೋತೀಯಲ್ಲ, ಅಲ್ಲಿಗೆ ಹೋಗಿ ಬರೋಣ ಬಾ. ಇಲ್ಲ ಅಕ್ಕ,
ನಾನೇನು ದಿನ ತರಕಾರಿ ತೊಗೊಂಬರಕ್ಕೆ ಹೋಗಲ್ಲ. ಇದುವರೆಗೂ ನಾನು ಒಂದೇ ಸತಿ ಹೋಗಿರೋದು. ಒಂದೇ ಸಲನಾ? ಯಾಕೆ? ಅದು ತುಂಬ ಬಿಸಿಲಿರುತ್ತಲ್ವಾ, ಹೋಗ್ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಏನೇ ಬೇಕಾದರೂ ಅವ್ರು ಆನ್ಲೈನಲ್ಲೇ ತರಿಸ್ಬಿಡ್ತಾರೆ. ನಾನು ಹೋಗೋ ಅವಶ್ಯಕತೆನೇ ಬರಲ್ಲ. ಶಾನು, ಒಂದು ತರಕಾರಿ ತರೋಕ್ಕೂ ಆಚೆ ಹೋಗೋಕ್ಕಾಗಲ್ಲ ಅಂದರೆ ಹೇಗೆ ಹೇಳು? ಸರಿ ಬಾ, ಇವತ್ತು ತರಕಾರಿ ತೊಗೊಂಡು ಇಬ್ಬರು ಸುತ್ತಾಡ್ಕೊಂಡು ಬರೋಣ. ಸರಿ, ಒಂದ್ಸತಿ ಅವ್ರನ್ನೂ ಕೇಳ್ಬಿಡ್ತೀನಿ. ಶಾನು, ಜಯಂತ್ ಅವ್ರಿಗೆ ಯಾಕೆ ಫೋನ್ ಮಾಡ್ತಿದ್ಯಾ? ಮಾರ್ಕೆಟ್ ಇಲ್ಲೇ ಹತ್ರದಲ್ಲಿದೆ ಅಂತ ಹೇಳಿದ್ಯಾ, ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೂ ಅವ್ರಿಗೆ ಹೇಳಬೇಕಾ? ಹ್ಞೂ ಅಕ್ಕ, ಇಲ್ಲಾಂದ್ರೆ ಸುಮ್ಮನೆ ಗಾಬರಿ ಆಗ್ತಾರೆ. ನಾನು ಮಾರ್ಕೆಟಿಗೆ ಹೋಗ್ಬೇಕಾ ದಾರಿ ತಪ್ಪಿಬಿಟ್ರೆ, ಕಾಣೆ ಆಗ್ಬಿಟ್ರೆ ಅಂತೆಲ್ಲ. ನಾನು 1 ನಿಮಿಷ ಮನೇಲಿ ಇಲ್ಲ ಅಂದ್ರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಇಷ್ಟು ಮುದ್ದಾದ ಹೆಂಡತಿ ಕಣ್ಣಿಗೆ ಕಾಣಿಸ್ತಾ ಹೋದ್ರೆ ಯಾರು ಗಾಬರಿ ಪಡಲ್ಲ ಹೇಳು? ಅದೇ ಮತ್ತೆ. ಸರಿ, ಇವತ್ತು ನಾನಿದ್ದೀನಲ್ಲ, ಅವ್ರೇನು ಅನ್ಕೊಳ್ಳಲ್ಲ. ಬಾ ಹೋಗೋಣ. ಸರಿ.